ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಮೂಡಬಿದ್ರಿಯ ಇನ್ಸ್ಪೆಕ್ಟರ್ ಸಂದೇಶ್ನ ಹೆಣ್ಣುಬಾಕತನದ ಪ್ರಕರಣ ಏನಿದೆ, ಆ ಪ್ರಕರಣದ ತನಿಖೆಗೆ ಈಗ ವೇಗ ಸಿಕ್ಕಿದೆ. ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಆಗಿದೆ. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ನ ಒಂದು ಲೈಂಗಿಕ ಕಿರುಕುಳದ ಪ್ರಕರಣ ಏನಿದೆ, ಆ ಒಂದು ಪ್ರಕರಣ ಈಗ ವೇಗ ಪಡೆದುಕೊಂಡಿದೆ. ಅಂದ್ರೆ ಆ ಒಂದು ಪ್ರಕರಣದ ತನಿಖೆ, ವಿವಾಹಿತ ಮಹಿಳೆಗೆ ಟಾರ್ಚರ್ ನೀಡಿದಂತಹ ಪ್ರಕರಣದ ತನಿಖೆಗೆ ಈಗ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈವರೆಗೆ ಇನ್ಸ್ಪೆಕ್ಟರ್ ವಿರುದ್ಧ ಮಹಿಳೆ ಯಾವುದೇ ದೂರು ದಾಖಲು ಮಾಡಿಲ್ಲ. ತನಿಖೆಯಲ್ಲಿ ಸತ್ಯಾಂಶ ಹೊರಬರುತ್ತೆ, ಅದರಂತೆ ಕ್ರಮ ಅಂತ ಹೇಳಿ ಕಮಿಷನರ್ ತಿಳಿಸಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ಆಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕಿರಣ್. ಈಗ ಜಾಯಿನ್ ಆಗ್ತಿದ್ದಾರೆ ಫೋನ್ ಮುಖಾಂತರ. ಕಿರಣ್, ಈತನ ಒಂದು ಆಟಾಟೋಪವನ್ನ ಇನ್ಫ್ಯಾಕ್ಟ್ ಇಡೀ ಕರ್ನಾಟಕ ನಿನ್ನೆ ನೋಡಿ ಬೆಚ್ಚಿ ಬಿದ್ದಿತ್ತು. ಇಂಥ ಇನ್ಸ್ಪೆಕ್ಟರ್ ಕೂಡ ಇರ್ತಾರಾ ಅಂತ ಹೇಳಿ. ಕಳ್ಳನ್ ರೀತಿ ಕಾಂಪೌಂಡ್ ಹಾರಿ ಮನೆ ಒಳಗಡೆ ಹೋಗುವಂಥದ್ದು, ಮಧ್ಯರಾತ್ರಿ ಮನೆ ಒಳಗಡೆ ನುಗ್ಗಿ ಡಾನ್ಸ್ ಮಾಡುವಂಥದ್ದು, ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಕರ್ನಾಟಕ ನೋಡಿದೆ. ಸೊ ಈಗ ನ್ಯೂಸ್ ಫಸ್ಟ್ ನ ಈ ಒಂದು ವರದಿಗೆ ಒಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿರುವಂಥದ್ದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಈಗ ಖುದ್ದಾಗಿ ಕಮಿಷನರ್ ಆದೇಶವನ್ನು ನೀಡಿದ್ದಾರೆ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ಖಂಡಿತ ರಾಹುಲ್, ಈ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರಿಂದ ವಿವಾಹಿತ ಮಹಿಳೆಯರಿಗೆ ಲೈಂಗಿಕ ಟಾರ್ಚರ್ ಮತ್ತೆ ಮಾನಸಿಕ ಟಾರ್ಚರ್ ಏನು ಆರೋಪ ಕೇಳಿ ಬಂದಿತ್ತು, ಇದನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಪ್ರಕರಣವನ್ನ ಇಲಾಖಾ ತನಿಖೆಗೆ ಈಗ ಆದೇಶ ಮಾಡಿರುವಂತ, ಅದು ಕೂಡ ಮಂಗಳೂರಿನ ನಾರ್ತ್ ACP ಅವರ ನೇತೃತ್ವದಲ್ಲಿ ಈ ತನಿಖೆ ನಡೆಯುತ್ತೆ. ಈವರೆಗೂ ಯಾವುದೇ ಒಂದು ಮಹಿಳೆ ಬಂದ್ಕೊಂಡು ಇನ್ಸ್ಪೆಕ್ಟರ್ ವಿರುದ್ಧ ಲೈಂಗಿಕ ಕಿರುಕುಳದ ಬಗ್ಗೆ ದೂರು ನೀಡಿಲ್ಲ ಎನ್ನುವುದನ್ನ ಸುಧೀರ್ ಕುಮಾರ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಸುಮತಿ ಹಾಗೇನೆ ಆಕೆಯ ಸಹೋದರಿಯ ಈ ಹಿಂದೆ ಕೌಟುಂಬಿಕ ಜಗಳ ನಡೆದಿತ್ತು. ಆ ಜಗಳದ ನಲ್ಲಿ ಈ ಪೊಲೀಸ್ ಅಧಿಕಾರಿಯ ವಿರುದ್ಧ ಕೂಡ ದೂರು ಕೇಳಿ ಬಂದಿತ್ತು. ಅದರ ಬಗ್ಗೆ ಈಗಾಗಲೇ 6 ತಿಂಗಳ ಹಿಂದೆ ಒಂದು ತನಿಖೆ ನಡೆಸಲಾಗಿದೆ. ಅದರಲ್ಲಿ ಯಾವುದೇ ಗುರುಗು ಕಂಡು ಬಂದಿಲ್ಲ ಹಿನ್ನೆಲೆಯಲ್ಲಿ ಅದು ವರದಿ ನೀಡಲಾಗಿದೆ. ಆದ್ರೆ ಈಗ ಮತ್ತೆ ಇನ್ಸ್ಪೆಕ್ಟರ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ. ಮತ್ತೆ ಸುಮತಿ ಅವರು ಅಷ್ಟು ಮಾತ್ರ ಅಲ್ಲ, ಈಗ ಈ ಮಹಿಳಾ ಆಯೋಗ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಒಂದು ದೂರು ನೀಡಿದ್ದು, ಅದರ ತನಿಖೆಗೂ ಮಹಿಳಾ ಆಯೋಗ ಈಗ ಸೂಚನೆ ನೀಡಿದೆ. ಅದರ ವರದಿ ಕೂಡ ಈಗ ಮಹಿಳಾ ಆಯೋಗಕ್ಕೆ ನೀಡಬೇಕಾಗಿದೆ ಪೊಲೀಸ್ ಅಧಿಕಾರಿಗಳು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.